ಬಸ್ನಲ್ಲಿ ಸುಮಾರು 30 ಪ್ರಯಾಣಿಕರಿದ್ರು ಅನ್ನುವಂತ ಮಾಹಿತಿ. ಬೆಂಕಿಯ ಕೆನ್ನಾಲಗಿಗೆ ಇಡೀ ಬಸ್ ಸುಟ್ಟು ಕರಕಲಾಗ್ಬಿಟ್ಟಿದೆ. ಅದನ್ನ ದೃಶ್ಯದಲ್ಲಿ ಗಮನಿಸಿದ್ರಿ. ಹಿರಿಯೂರಿನ ಜವನಗೊಂಡನಹಳ್ಳಿಯಲ್ಲಿ ಸಂಭವಿಸಿರುವಂತಹ ಭೀಕರ ಅಪಘಾತ ಇದು. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಆ ದೃಶ್ಯಗಳಲ್ಲಿ ಗಮನಿಸಿದ್ರಿ. ಆ ಡಿಕ್ಕಿ ಹೊಡೆದಂತಹ ಕಂಟೈನರ್ ಅದನ್ನ ಕೂಡ ನಾವು ದೃಶ್ಯದಲ್ಲಿ ನೋಡಬಹುದು. ರಭಸವಾಗಿ ಬಂದಂತಹ ಕಂಟೈನರ್ ಸ್ಲೀಪರ್ ಬಸ್ಗೆ ಡಿಕ್ಕಿ ಹೊಡೆದ್ಬಿಟ್ಟಿದೆ. ಡಿಕ್ಕಿ ಹೊಡೆದಂತಹ ಪರಿಣಾಮ ಒಳಭಾಗದಲ್ಲಿದ್ದಂತಹ ಪ್ರಯಾಣಿಕರು ಸುಟ್ಟು ಕರಕಲಾಗಿದ್ದಾರೆ. ಚಿತ್ರದುರ್ಗದಿಂದ ಬೆಂಗಳೂರು ಕಡೆಗೆ ಹೊರಟಿತ್ತ ಅಥವಾ ಬೆಂಗಳೂರಿನಿಂದ ಚಿತ್ರದುರ್ಗದ ಕಡೆಗೆ ಹೊರಟಿತ್ತ ಬಸ್, ಇದೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿ ಲಭ್ಯ ಆಗಬೇಕು. ಬಟ್ ಪ್ರಯಾಣಿಕರು ತಮ್ಮ ಡೆಸ್ಟಿನೇಷನ್ ರೀಚ್ ಆಗೋದಕ್ಕೆ ಇನ್ನೂ ಸಾಕಷ್ಟು ದೂರ ಇದೆ ಎನ್ನುವಂತಹ ಕಾರಣಕ್ಕಾಗಿ ಬಸ್ ಹತ್ತಿದವರು ರಾತ್ರಿ ಸುಖ ನಿದ್ರೆಗೆ ಜಾರಿದ್ರು. ಆ ಸುಖ ನಿದ್ದೆಯಲ್ಲಿದ್ದಂತಹ ಸಂದರ್ಭದಲ್ಲೇ ಯಮನಂತೆ ಬಂದು ಕಂಟೈನರ್ ಡಿಕ್ಕಿ ಹೊಡೆದು ಬಿಟ್ಟಿದೆ. ಗುರುವಾರ ಇವತ್ತು ರಾಯರ್ ದಿನ ಅಂತ ಹೇಳ್ತೀವಿ. ಮತ್ತೊಂದು ಕಡೆ ಕ್ರಿಸ್ಮಸ್ ಹಬ್ಬದ ಆಚರಣೆ. ಆ ಹಬ್ಬದ ಖುಷಿಯಲ್ಲಿದ್ದವರಿಗೆ, ರಾಯರ ದಿನ ಅಂತ ಹೇಳಿ ಆರಾಧನೆ ಮಾಡುವಂತಹ ಸಂಭ್ರಮದಲ್ಲಿದ್ದವರಿಗೆ ಬೆಳ್ಳಂಬೆಳಗ್ಗೆ ಎಂಥ ಆಘಾತಕಾರಿ ಸುದ್ದಿ ನೋಡಿ. ಎಂಥ ದುರಂತ ಇದು. ರೀಸೆಂಟ್ ಡೇಸ್ನಲ್ಲಿ ಈ ಬಸ್ ದುರಂತಗಳು, ಏಕಾಏಕಿ ಬೆಂಕಿ ಹತ್ಕೊಳ್ಳೋದು ಅಥವಾ ಈ ರೀತಿಯಾದಂಥ ಅಪಘಾತಗಳಾಗ್ತಾ ಇರುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಅದರಲ್ಲೂ ಡಿಸೆಂಬರ್ ತಿಂಗಳು ಬಂತು ಅಂದರೆ ಅದು ಒಂದು ರೀತಿಯಾದಂತಹ ಭಯ, ಏನೋ ಕರಾಳತೆಯನ್ನು ತಂದುಬಿಡುತ್ತೆ ಈ ಡಿಸೆಂಬರ್ ತಿಂಗಳು ಅಂತ ಹೇಳಿ. ಯಾಕಂದರೆ ಸಾಲು ಸಾಲು ರಜೆಗಳಿರೋದ್ರಿಂದ ಆ ಕ್ರಿಸ್ಮಸ್ ರಜೆಯ ಸಂದರ್ಭ ಸಾಕಷ್ಟು ಸಂಖ್ಯೆಯಲ್ಲಿ ಜನ ತಮ್ಮೂರಿಗೆ ಅಥವಾ ಎಲ್ಲೋ ಟ್ರಿಪ್ಪಿಗೆ ಹೀಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಸಾಮಾನ್ಯವಾಗಿ ಪ್ರತಿ ವರ್ಷ ಡಿಸೆಂಬರ್ ತಿಂಗಳು ಬಂತು ಅಂದರೆ ಅಪಘಾತಗಳ ಸಂಖ್ಯೆ ಹೆಚ್ಚಿರುತ್ತೆ. ಈಗ ಡಿಸೆಂಬರ್ನ ಕೊನೆಯಲ್ಲಿದ್ದೀವಿ. ಇವತ್ತು ಕ್ರಿಸ್ಮಸ್ ಹಬ್ಬ. ಅದೇ ದಿನ ದುರಂತ ನಡೆದು ಹೋಗಿದೆ. ಚಿತ್ರದುರ್ಗದ ಹಿರಿಯೂರು ಬಳಿ ಜವನಗೊಂಡನಹಳ್ಳಿಯಲ್ಲಿ 30 ಜನ ಪ್ರಯಾಣಿಕರಿದ್ರು. ಅದರಲ್ಲಿ ಎಷ್ಟು ಜನ ಬಚಾವಾಗಿದ್ದಾರೆ, ಬಚಾವು ಮಾಡೋದಕ್ಕೆ ಸಾಧ್ಯ ಆಯಿತೋ ಇಲ್ವೋ, ಇದೆಲ್ಲ ಇನ್ನಷ್ಟೇ ಗೊತ್ತಾಗಬೇಕು. ನಡು ರಸ್ತೆಯಲ್ಲಿ ಕಂಟೈನರ್ ಡಿಕ್ಕಿ ಹೊಡಿತಾ ಇದ್ದ ಹಾಗೆ ಬೆಂಕಿ ಕಾಣಿಸ್ಕೊಂಡ್ಬಿಡ್ತು. ಅಲ್ಲಿ ಒಳಗಿದ್ದಂಥ ಪ್ರಯಾಣಿಕರಿಗೆ ಹೊರ ಬರುವಷ್ಟು ಅವಕಾಶ ಇತ್ತೋ ಇಲ್ವೋ ಗೊತ್ತಿಲ್ಲ. ಒಳಗಡೆ ಇದ್ದಂಥವರು ಕನಿಷ್ಠ 10 ಜನ ಸುಟ್ಟು ಕರಕಲಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅದಕ್ಕಿಂತಲೂ ಹೆಚ್ಚಿನ ಮಂದಿ ಪ್ರಾಣವನ್ನು ಕಳ್ಕೊಂಡಿರಬಹುದು, ಗೊತ್ತಿಲ್ಲ. ಈಗ ಸದ್ಯಕ್ಕೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ನಡೆದಿದೆ. ಬೆಂಕಿಯನ್ನು ನಂದಿಸುವಂತಹ ಕೆಲಸ ಕೂಡ ಆಗಿದೆ. ಆ ಫೋಟೋಸ್ನಲ್ಲಿ ನೀವು ಗಮನಿಸಬಹುದು. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿಯನ್ನು ನಂದಿಸುವಂತಹ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಬೆಂಕಿಯನ್ನು ನಂದಿಸಲಾಗಿದೆ. ಆದರೆ ಬದುಕಿದವರೆಷ್ಟು, ಸತ್ತವರೆಷ್ಟು, ಸತ್ತವರು ಯಾರು, ಎಲ್ಲಿಯವರು, ಇದೆಲ್ಲದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕು. ಕಳೆದ ಅಕ್ಟೋಬರ್ನಲ್ಲಿ ನಿಮಗೆ ನೆನಪಿರಬಹುದು, ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿ ಇದೇ ರೀತಿ ಸ್ಲೀಪರ್ ಬಸ್ಗೆ ಏಕಾಏಕಿ ಬೆಂಕಿ ಹತ್ಕೊಂಡು ಒಳಗಿದ್ದಂತಹ ಪ್ರಯಾಣಿಕರು ಜೀವಂತ ದಹನ ಆಗಿಬಿಟ್ಟಿದ್ರು. ಸುಮಾರು 20 ರಿಂದ 25 ಜನ ಆವತ್ತು ನಡೆದಂತಹ ದುರಂತದಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ರು.